ವಿಜಯಪುರ ನಗರದ ರಹೀಂ ನಗರದಲ್ಲಿ ಗೃಹ ಬಳಕೆ ಎಲ್ಪಿಜಿ ಸಿಲಿಂಡರ್ಗಳ ಅನಧಿಕೃತ ಬಳಕೆ ಹಾಗೂ ಕಮರ್ಷಿಯಲ್ ಸಿಲಿಂಡರ್ಗಳಿಗೆ ಅನಿಲ ವರ್ಗಾವಣೆ ಮಾಡುತ್ತಿದ್ದ ಅಕ್ರಮ ಜಾಲದ ಮೇಲೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ಜಂಟಿಯಾಗಿ ದಾಳಿ ನಡೆಸಿ 23 ಸಿಲಿಂಡರ್ಗಳನ್ನು ಜಪ್ತಿ ಮಾಡಿದೆ. ವಿಜಯಪುರ ನಗರದ ರಹೀಂ ನಗರ ಪ್ರದೇಶದಲ್ಲಿ ಗೃಹ ಬಳಕೆ ಸಿಲಿಂಡರ್ಗಳನ್ನು ಕಮರ್ಷಿಯಲ್ ಬಳಕೆಗೆ ದುರ್ಬಳಕೆ ಮಾಡಲಾಗುತ್ತಿದೆ ಎಂಬ ಖಚಿತ ಮಾಹಿತಿಯ ಮೇರೆಗೆ ಅಧಿಕಾರಿಗಳು ದಿಢೀರ್ ಕಾರ್ಯಾಚರಣೆ ನಡೆಸಿದರು. ಈ ಕಾರ್ಯಾಚರಣೆಗೆ ಸಿಪಿಐ ತಳಕೇರಿ ಸಾಹೇಬರು, ಗಾಂಧಿ ಚೌಕ್ ಪೊಲೀಸ್ ಠಾಣೆಯ ಎಸ್ಐ ಹಾಗೂ ಪೊಲೀಸ್ ಸಿಬ್ಬಂದಿಗಳು ನೇತೃತ್ವ ವಹಿಸಿದ್ದರು. ಅಲ್ಲದೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ, ವಿಜಯಪುರದ ಆಹಾರ ನಿರೀಕ್ಷಕ ಶಂಕರಗೌಡ್ರು ಬಿರಾದಾರ ಅವರ ತಂಡ ಕೂಡ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿತು. ದಾಳಿಯ ವೇಳೆ 10 ಕಮರ್ಷಿಯಲ್ ಎಲ್ಪಿಜಿ ಸಿಲಿಂಡರ್ಗಳು ಹಾಗೂ 13 ಗೃಹ ಬಳಕೆ ಎಲ್ಪಿಜಿ ಸಿಲಿಂಡರ್ಗಳು ಸೇರಿ ಒಟ್ಟು 23 ಸಿಲಿಂಡರ್ಗಳನ್ನು ಅಧಿಕಾರಿಗಳು ಜಪ್ತಿ ಮಾಡಿದ್ದಾರೆ. ಅಕ್ರಮವಾಗಿ ಗೃಹ ಬಳಕೆ ಸಿಲಿಂಡರ್ಗಳ ಅನಿಲವನ್ನು ಕಮರ್ಷಿಯಲ್ ಸಿಲಿಂಡರ್ಗಳಿಗೆ ವರ್ಗಾವಣೆ ಮಾಡುತ್ತಿರುವುದು ಪತ್ತೆಯಾಗಿದ್ದು, ಸಂಬಂಧಪಟ್ಟವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ರಹೀಂ ನಗರದಲ್ಲಿ ನಡೆದ ಈ ದಿಢೀರ್ ದಾಳಿಯಿಂದ ಗ್ಯಾಸ್ ದುರ್ಬಳಕೆಯ ಅಕ್ರಮ ಜಾಲ ಬಯಲಾಗಿದ್ದು, ಮುಂದಿನ ದಿನಗಳಲ್ಲಿ ಇಂತಹ ಅಕ್ರಮ ಚಟುವಟಿಕೆಗಳ ವಿರುದ್ಧ ಇನ್ನಷ್ಟು ಕಠಿಣ ಕ್ರಮ ಕೈಗೊಳ್ಳುವ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಸಾರ್ವಜನಿಕರ ಸಬ್ಸಿಡಿ ಗ್ಯಾಸ್ ಸಿಲಿಂಡರ್ಗಳನ್ನು ಅಕ್ರಮವಾಗಿ ಕಮರ್ಷಿಯಲ್ ಬಳಕೆಗೆ ಬಳಸುತ್ತಿದ್ದ ಜಾಲದ ಮೇಲೆ ಅಧಿಕಾರಿಗಳು ಬಿಗಿ ಕ್ರಮ ಕೈಗೊಂಡಿದ್ದು, ಪ್ರಕರಣದ ಕುರಿತು ಹೆಚ್ಚಿನ ತನಿಖೆ ಮುಂದುವರೆದಿದೆ. ಕ್ಯಾಮೆರಾಮನ್ ನಾಗರಾಜ್ ಕಬಾಡೆ ಜೊತೆ ನಾನು ಸಂತೋಷ ಕಟ್ಟಿಮನಿ, ವಿಜಯಪುರ ವಾಯ್ಸ್ ಡಿಜಿಟಲ್ ವಿವಿಧ ನ್ಯೂಸ್ ವಿಜಯಪುರ. ವಿವಿಧ ನ್ಯೂಸ್ ವಿಜಯಪುರದ ಜನರ ಧ್ವನಿ. ವಿಡಿಯೋ ಮಾಡ್ರಿ. ಅಂಗಡಿ ಹೆಸರು ಬರ್ಬೇಕಿದೆ. ಹ್ಞೂ ಸರ್. ಅಷ್ಟೇ ಸಾಮನೆ ನೋಡ್ರಿ. नाही व्हिडिओ कर बरं. अशा गाडी म्हणाले का गाडी ಬರತ್ತೆ ಸರ್. ಯಾರು ಬರಕ್ಕೆ ಗೂಗ್ಯಾಳ ಬರುತ್ತೆ ನಮ್ದು ಸರ್. ನಿನ್ನಿದ ಇನ್ನದಾವ ಸರ್ ಅದ್ರಾಗ. ನಿಜವಾದ ಕಮರ್ಷಿಯಲ್ ಬಾರಾಮಿನವರು ಎಲ್ಲರೂ ಕಮರ್ಷಿಯಲ್ ಎಲ್ಲ ಕತ್ತಾರ ಸೇಲ್ ಆಗೋಲಾಗೈತೆ. ನಮಗೆ ದಂಧೆ ಮಾಡ್ತಾರೆ ಅವ್ರು. ಕಮರ್ಷಿಯಲ್ ಸಿಲಿಂಡರ್ ಸೇಲ್ ಆಗೋಲಾಗೈತೆ ಎಲ್ಲ ಕತ್ತಾರ ಅವ್ರು. ಈ ಕಡೆ एवढा धरलं. हे भी तीनों काढा. ಪೊಲೀಸ್ ಸ್ಟೇಷನ್ ಬೇಡ, ಡಿಟೇಲ್ ಬೇಡ, ನಾವೇ ಕೊಟ್ಟಂಗೆ ಲೀಗಲ್ ಕೊಟ್ಟಂಗೆ ಅವ್ರು ಬೇಡ. ಮೀಡಿಯವ್ರಿಗೆ ಮ್ಯಾಗಿದ ಸ್ಟೇಷನ್ ಸೆಕ್ಷನ್ ಅಮೌಂಟ್ ನಂಬರ್ಸ್ ಎಲ್ಲ ಡಿಲೀಟ್ ಮಾಡಿಬಿಡು. ಬರೀ 1 2 3 ಫೋಟೋ ಆ್ಯಂಡ್ ನೇಮ್ ಅಷ್ಟೇ ಬೇಗ. ಬರ್ತಂತೆ ಸಿಕ್ಕಾಬಿಟ್ಟು ಪ್ರಸಾರ ಬರೋದಕ್ಕೆ ನಮಗೆ ಎಷ್ಟು ಸರಿ ಮಾತಾಡಿದ್ವಿ. ನಿಮ್ಮವ್ರು ಯಾರು ಕಳಿಸ್ತೀನಿ ಇಲ್ಲಿ ಮುಂದಿಡೋದು ಏನಿಲ್ಲ ಸರ್. ಮಾಡೋಣ
ಬರ್ತಾರೆ